ಮಾರ್ನಿಂಗ್ ಗಾಯ್ಸ್ ಫ್ರಮ್ ಲಾಚುಂಗ್ ಸಿಕ್ಕಿಂ. ಸೊ ನಾವಿವತ್ತು ಲಾಚುಂಗಲ್ಲಿದ್ದೀವಿ. ಸೊ ಇದು ನಮ್ಮ ರೂಮು. ಸೊ ಟೈಮ್ ಬಂದೀಗ 6 o'clock ಆಗಿದೆ, 6 o'clock. ಸೊ ಈಗ ನಾವು ಹೋಗ್ತಾಯಿದ್ದೀವಿ. ಸೊ ಫುಲ್ ಆಫ್ ಸ್ನೋ ಇದೆ ಅಲ್ಲಿ. ಆ ಪ್ಲೇಸ್ ನೋಡಿದ್ರೆ ಭಯ ಆಗುತ್ತೆ. ಅದೇ 0 ಪಾಯಿಂಟ್ ಅಂತ. ಸೊ ನೋಡ್ಬೋದು ಎಷ್ಟು ಪ್ಯಾಕಪ್ ಆಗಿದೆ ಅಂತ. ಒಳಗಡೆ ಒಂದು ಜಾಕೆಟು ಮತ್ತು ಮೇಲೆ ಇನ್ನೊಂದು ಜಾಕೆಟು. ಸೊ ಶೂ, ಸ್ನೋ ಶೂ, ಸೊ ಹೆಡ್ ಕ್ಯಾಪು, ಸೊ ಗ್ಲೌಸು, ಸೊ ಎಲ್ಲನೂ ಪ್ಯಾಕ್ ಮಾಡಿದ್ದೀವಿ. ಸೊ ಎಲ್ಲನೂ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಇವತ್ತಿನ ಅಡ್ವೆಂಚರು ಸೂಪರಾಗಿರುತ್ತೆ, ಫನ್ನಾಗಿರುತ್ತೆ. ಅದರಲ್ಲಿ ನಮ್ಮ ಗ್ಯಾಂಗು ಸಖತ್ತಾಗಿದೆ. ಮಾತಾಡೋಕ್ಕೆ ಮಾತು ಬರ್ತಿಲ್ಲ. ಹೋಗಿ ನೋಡಿ ಹೆಂಗೆ ಬರ್ತಾಯಿದೆ ಮಗು. ಸೊ ಬನ್ನಿ. ಸೊ ಈಗ ಟೀ ಕುಡಿದು ಅಡ್ವೆಂಚರ್ ಆಗೋಣ. ಮಾಡಬೇಕಪ್ಪ, ಇಟ್ಸ್ ಮೈ ಪ್ರೊಫೆಷನ್, ಸೊ ಪ್ಯಾಷನ್. ಸೊ ಐ ಕಾಂಟ್ ಏಬಲ್ ಟು ಗಿವ್ ಅಪ್. ಸೊ ಬಿಸಿ ಬಿಸಿ ಏನೇ ಸಿಗಲಿ ತುಂಬ ಮಜವಾಗಿರುತ್ತೆ. ಸೊ 6:30 ಟೈಮ್ ಈಗ. ಸೊ ಟೀ ಕುಡಿತಾ ಇದ್ದೀವಿ. ಸೊ 0 ಪಾಯಿಂಟ್ ಹೋಗ್ತೀವಿ ಈಗ. ಸೊ ಅಲ್ಲಿ ಚಳಿ ಏನು ತುಂಬಾ ಇರ್ತಂತೆ. ಸೊ ಐ ಆಮ್ ರೆಡಿ ಟು ಫೇಸ್ ಎವ್ರಿಥಿಂಗ್. ಬಿ ಅನ್ಕಂಫರ್ಟಬಲ್, ಸೀಕ್ ಅನ್ಕಂಫರ್ಟಬಲ್. ಆಬ್ವಿಯಸ್ಲಿ ಯುವರ್ ಲೈಫ್ ಗೋನಾ ಬಿ ಇನ್ಕ್ರೆಡಿಬಲ್. ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಟ್ರಾಕ್ಸ್ ಹಾಯ್ ಭಯ್ಯ, ಓಂ ಭಯ್ಯ ಹಾಯ್ ಬೋಲೋ. ओम भाई हमारा ड्राइवर. सब लोग रेडी हो गया. Everybody is ready. So now we are about to begin the one more epic adventure. Song इधर है. So everybody is ready. आओ भाई, सौरभ भाई. हाँ, हाय. चलिए कम. चलिए बैठिए. या. So इಳಿಬೇಕು. ಸೊ ಇದೇ ಹೋಟೆಲ್ಲು ನೋಡಿ ಹಿಂದ್ಗಡೆ. ಫುಲ್ ಚಳಿ ಇದೆ. ಸೊ ಅಲ್ಲೆಲ್ಲ ಸೊ ಇದು ಸ್ನೋ ಏರಿಯಾ ನೋಡಿ, ಹಾಗಾಗಿ ಸೊ ವಾರ್ಮ್ ಕ್ಲಾತ್ಸ್ ಎಲ್ಲ ಇದ್ದಾವೆ. ಸೊ ಮುಂದ್ಗಡೆ ಏನು ಸಿಗಲ್ಲ, ಹಾಗಾಗಿ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಇಲ್ಲೇ ಮಾಡ್ಬೋದು. ನೋಡಿ ಚೆಕ್ ಪೋಸ್ಟ್ ಕಾಣ್ತಾ ಇದೆ. ನೀವು ಸಿಕ್ಕಿಮಲ್ಲಿ ಎಲ್ಲೇ ಹೋಗಿ, ಸೊ ಬಾರ್ಡರ್ ಏರಿಯಾ ಆಗಿರೋದ್ರಿಂದ ಸೊ ಪ್ರತಿಯೊಂದು ಕಡೆ ಚೆಕ್ ಪೋಸ್ಟ್ ಇರುತ್ತೆ. ತುಂಬಾ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಸೊ ಆರ್ಮಿ ನೋಡಿ, ಹಾಗಾಗಿ Sexy number 1. ಹಲೋ, Welcoming. ಯಾ For lunch. ಅವರು ಒಂಥರ ಲುಂಗಿ ಥರ ವೇರ್ ಮಾಡಿದ್ದಾರೆ. ಸೊ ಇದು ಅವ್ರ ಟ್ರೆಡಿಷನಲ್ ಡ್ರೆಸ್ಸು. चार चाहिए ना, 80 और एक मैगी खाएगा. 2 मिल्क टी. ಚಳಿ ಆಗ್ತಿದೆಯಾ? ತುಂಬ ಚಳಿ ಆಗುತ್ತೆ. ಶಿವಂ ಬಾಯ್, मैगी किसका है? ठंडा. मैगी ಸೊ ಮ್ಯಾಗಿ ಆಯ್ತು ಬ್ರೇಕ್ಫಾಸ್ಟ್. ಇಲ್ಲಿ ಆಲ್ಮೋಸ್ಟ್ ಅದು अभी 3 में ಸ್ನೋ ಏರಿಯಾ ಎಲ್ಲ ಕಡೆ ಮ್ಯಾಗಿ ಜಾಸ್ತಿ. ಮ್ಯಾಗಿ, ಬ್ರೆಡ್, ಜಾಮು, ಆಮೇಲೆ ಫ್ರೈಡ್ ರೈಸು, ಸಬ್ಜಿ. ಸೊ ಆ ಥರ ಫುಡ್ ಸಿಗುತ್ತೆ ಇಲ್ಲಿ. ಜಾಸ್ತಿ ಕುಡ್ತಾರೆ ಟೀ. ಆಮೇಲೆ ವೈನ್ ಆಗಿರ್ಬೋದು, ಬಿಯರ್ ಆಗಿರ್ಬೋದು, ಸೊ ವಿಸ್ಕಿ, ರಮ್ಮು ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ಜನಗಳು. ಮಿಲ್ಕ್ ಪ್ಯಾಕೆಟ್ ಹೆಂಗಿರುತ್ತೆ ನಮ್ಮೂರಲ್ಲೆಲ್ಲ, ಇಲ್ಲಿ ವೈನ್ ಬಾಟಲ್. ಸೊ ಅಲ್ಲಿ ನೋಡ್ಬೋದು. ಸೊ ಅಲ್ಲಿದೆ ವೈನ್ ಬಾಟಲ್ಸ್ ಎಲ್ಲ. ಸೊ ಬ್ರೆಡ್ ಜಾಮು ಮತ್ತು ಮ್ಯಾಗಿ ಬರುತ್ತೆ. ಅದಾದ್ಮೇಲೆ ಟೀ ಫುಲ್ ವಾಮ್ ಇದೆ. ಸೊ ಹೀಟ್ ಮಾಡಿರ್ತಾರೆ ಬ್ರೆಡ್ನೆಲ್ಲ, ಹಾಗಾಗಿ ಟೇಸ್ಟಿ. ಸೊ ಬ್ರೇಕ್ಫಾಸ್ಟು ಬ್ರೆಡ್ ಜಾಮು. चम्मच कहाँ है? ಈಗ ತಾನೇ ಹಾಟ್ ಮ್ಯಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಗ್ಯಾಸ್ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಜಾಸ್ತಿ ಕಟ್ಟಿಗೆ ಮತ್ತು ಒಲೆನ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಹಾಂ ಭಯ್ಯ, ಸ್ಟಾಕ್ ಮಾಡೋದಕ್ಕೆ ಈ ಥರ ಯೂಸ್ ಮಾಡ್ತಾರೆ ಇಲ್ಲಿ ಜನ. ಲಾಫಿಂಗ್ ಮ್ಯಾಮ್ ಹಾಯ್. लाफिंग बुद्धा है ना वो. ಹಾಂ He was there. भाई इसका लाफिंग बुद्धा. ಲಾಫಿಂಗ್ ಬುದ್ಧ. ನೋಡಿ ಹನಿ ಇದೆ. ಸೊ ಐ ಥಿಂಕ್ ಹನಿ ಬಿ ಅಂತ ಇದು. ಆಮೇಲೆ
ಸೊ ಬಿಸ್ಕೀಸ್ ಎಲ್ಲ ಇದೆ. ಸೊ ಇಲ್ಲಿಂದ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಚಳಿ ಕಾರಣ. ಚಾಕ್ಲೇಟ್ चाहिए ಮ್ಯಾಮ್ ಚಾಕ್ಲೇಟ್ಸ್. ಬಟ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಫಾರ್ ಯುವರ್ ಹಾನೆಸ್ಟಿ. ಸೊ ಎಷ್ಟು ಹಾನೆಸ್ಟ್ ನೋಡಿ, ಪಾಪ್ಕಾರ್ನ್ ಬಿಟ್ಟರೆ ಅಂದರೆ ಅಲ್ಲಿವರೆಗೆ ತಗೊಂಡು ಕೊಟ್ಟಿದ್ದಾರೆ. ತಗೊಂಡು ದೇಶ್ ಥ್ಯಾಂಕ್ ಯು. ಟು ದ 0 ಪಾಯಿಂಟ್. ಸೊ ಇದು 0 ಪಾಯಿಂಟ್ ಅಂತಾರೆ ಈ ವ್ಯೂ ಪಾಯಿಂಟ್ನ. ಇದು ನಾರ್ತ್ ಸಿಕ್ಕಿಮಲ್ಲಿದೆ. ಅದಾದಮೇಲೆ ಇನ್ನು ಯಾಕೆ 0 ಪಾಯಿಂಟ್ ಅಂತಾರೆ ಅಂದರೆ ಇದು 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಲ್ಲ, ಇದು ನಾರ್ತ್ ಸಿಕ್ಕಿಮ್ನ ಕೊನೆ ಎಂಡ್ ಪ್ಲೇಸು. ಸೊ ಇಲ್ಲಿಂದ ಯಾವುದೇ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಇನ್ನು 0 ಪಾಯಿಂಟ್ ಅಂತಾರಂತೆ. ಸೊ ನಮಗೆ ನಮ್ಮ ಡ್ರೈವರ್ ಓಮ್ ಅವ್ರು ಹೇಳಿದರು ಟೀಮ್ ಇದೆ. ಸೊ ನಮ್ಮ ಟೀಮ್ ಮೆಂಬರ್ಸ್ ಜೊತೆ ಮಾತಾಡೋಣ. ವಾಹ್, ಎಷ್ಟು ಕಾಲು ನೋಡಿ ಎಷ್ಟು ಒಳಗಡೆ ತುಂಬಾ ಒಳಗಡೆ ಇದೆ. ಕೆಳಗಡೆ ಕಾಲಲ್ಲಿ ಸಿಕ್ಕಾಬಿಟ್ಟಿದೆ. ಓಹ್ प्रॉब्लम होता है हाँ भैया, हाँ कभी सांस लेने में प्रॉब्लम होता है. हाँ बाकी बहुत अच्छा है, बहुत मजा आ रहा है. मजा आ रहा है. तो ऑलरेडी प्रॉब्लम हो रहा है. प्रॉब्लम सो एटीट्यूड सिकनेस आ रहा है मैम को. मैम तुमको क्या भी कोई प्रॉब्लम है? आर यू ओके? यू मैन ज़्यादा है ಹಾಂ. ಸೊ ಒಂದು 2 to 3 ಫೀಟ್ ಇದೆ ಒಳಗಡೆ. ಕಾಲು ಸಿಕ್ಕಂಡ್ರೆ ತುಂಬಾ ಕಷ್ಟ ಬರೋದು. ಇನ್ನೊಂದು ಎಲ್ಲಿ ಕಲ್ಲುಗಳಿದ್ದಾವೆ ಅಂತ ಗೊತ್ತಾಗಲ್ಲ. ಸೊ ಮೇಲೆಲ್ಲ ಐಸ್ ಕವರ್ ಆಗಿರುತ್ತೆ. ಸೊ ಜಾರಿ ಬಿದ್ದರೆ ಕೈಗಾಲೆಲ್ಲ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದೇ 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 ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಮಾತಾ ಕಿ. ಒಂದೇ ಒಂದೇ ಹಿಂದೂಸ್ತಾನ್ ಹಿಂದೂಸ್ತಾನ್ ಹಿಂದೂಸ್ತಾನ್, ಬೋಲೋ ಭಾರತ್ ಮಾತಾ ಒಂದೇ 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 ಬೋಲೋ ಭಾರತ್ ಮಾತಾ ಕಿ, ಹಿಂದೂಸ್ತಾನ್ ಅಂತರು. ಸೊ ಫ್ಲಾಗ್ ಇಟ್ಟೋಗಿದ್ದಾರೆ. ಸೊ ಆ್ಯಕ್ಚುಲಿ ನಾನು ಫ್ಲಾಗ್ ತರ್ತಾ ಇದ್ದೆ, ಸೊ ಬಟ್ ಮರ್ತೋಗ್ಬಿಟ್ಟಿದ್ದೆ. ಸೊ ಇದೇ ನಮ್ಮ ಹೆಮ್ಮೆಯ ಫ್ಲಾಗ್. ಸೊ ನೋಡ್ತಾ ಇರ್ಬೋದು. ಸೊ ಇದು ನೋಡಿ ಒಂಥರ ಎನರ್ಜಿ ಕಡ ಸರ್. ಇಂಥ ಪ್ಲೇಸಲ್ಲಿ ಸೊ ಈ ಥರ ಫ್ಲಾಗು ಸಖತ್ತಾಗಿರುತ್ತೆ. ಅಂತ ಒಂದು 2 to 3 ಫೀಟ್ವರೆಗೆ ಆಳ ಇದೆ. ಸೊ ಕಾಲೆಲ್ಲ ಸಿಕ್ಕೊಂಬಿಡ್ತಾ ಹೋದರೆ ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಇಲ್ಲಿ. ಸೊ ದೊಡ್ಡ ಬೆಟ್ಟ ಇದು, ಎಲ್ಲಿ ನೋಡಿದ್ರು ಬರೀ ಐಸ್ ಸ್ನೋಯಿಂದ ಕವರ್ ಆಗಿದೆ. ಆ್ಯಕ್ಚುಲಿ ನಾರ್ತ್ ಲಪಾಸಲ್ಲಿ ಇತ್ತು ಸ್ನೋ, ಬಟ್ ಇಷ್ಟೊಂದು ಇದ್ದಿಲ್ಲ. ಸೊ ಇದು ಇಮ್ತುಂಗ್ ವ್ಯಾಲಿಗೆ ನಿಯರ್ ಇದೆ 0 ಪಾಯಿಂಟು. ಸೊ ಈ ಏರಿಯಾ ಬಂದು ತುಂಬಾ ಸ್ನೋಗೆ ಫೇಮಸ್ಸು. ಸೊ ಬಟ್ ಏನಂದ್ರೆ ಇಲ್ಲಿ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಯಾವುದಿಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಗೋದು. ಆ್ಯಕ್ಚುಲಿ ಸ್ನೋ ಇರೋ ಕಡೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದ್ದರೆ ಸೊ ತುಂಬಾ ಮಜಾ ಬರುತ್ತೆ. ಬಟ್ ಇಟ್ಸ್ ಓಕೆ, ಇಲ್ಲಿಲ್ಲ. ಸೊ ಇನ್ನೊಂದು ನಾವು ವಿಂಟರ್ ಸೀಸನ್ ಬಂದಿದ್ದೀವಿ. ಸೊ ಅದೊಂದು ಚೆನ್ನಾಗಿ ವಿಂಟರ್ ಸೀಸನ್ ಬಂದರೆ ನಾವು ಚೆನ್ನಾಗಿ ನೋಡ್ಬೋದು, ಸ್ನೋ ಎಲ್ಲ ಎಂಜಾಯ್ ಮಾಡ್ಬೋದು. ವ್ಯೂ ಗುರು ಬಾಬಾ, ಇದೆಲ್ಲ ಸ್ನೋ ಏರಿಯಾ ನಿಮ್ಮ ಅನಿಸ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ಲಿ ಬಾರ್ಡರ್ ಏರಿಯಾ. ಸೊ ಎಲ್ಲ ಕಡೆ ತುಂಬಾ ಫಿಟ್ಟಾಗಿ ಚೆಕ್ ಮಾಡ್ತಾರೆ. ಸೊ ಪ್ರತಿಯೊಂದಕ್ಕೆ ಒಂದು 3-4 ಕಿಲೋಮೀಟ್ರಿಗೆ ಚೆಕ್ ಪೋಸ್ಟ್ಗಳಿದೆ. ಸೊ ಆರ್ಮಿ ಬಂಕರ್ಸ್ ಇದೆ. ಅದಾದಮೇಲೆ ತುಂಬಾ ಹೆವಿ ಫಿಟ್ಟು. ಸೊ ಫೋಟೋಗ್ರಫಿ ಪ್ರಾಹಿಬಿಟೆಡು. ಬರೀ ಸ್ನೋ ಏರಿಯಾದಲ್ಲಿ ಏನು ಮಾತ್ರ ನಾವು ತಗೋಬೋದು, ಬಟ್ ಬೇರೆ ಕಡೆ ವೀಡಿಯೋ ಮಾಡೋಂಗಿಲ್ಲ, ಫೋಟೋ ತಗೋ ಹಾಗಿಲ್ಲ. ಸೊ ಇಲ್ಲಿ ತುಂಬಾ ಟೂರಿಸ್ಟ್ ಬಂದಿದ್ದಾರೆ, ಸೊ ನೋಡ್ಬೋದು. ಬಟ್ ಇನ್ನೊಂದು ಇಡೀ ಸಿಕ್ಕಿಮಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದೆ ಅಂದರೆ, ಸೊ ಪೀಪಲ್ ಆರ್ ವೆರಿ ಫ್ರೆಂಡ್ಲಿ, ವೆರಿ ಎಂಪಥೆಟಿಕ್, ವೆರಿ ಕೈಂಡ್ ಹಾರ್ಟೆಡ್ ಆ್ಯಂಡ್ ಓಪನ್ ಮೈಂಡೆಡ್. ಸೊ ನಾನು ಹೋಟೆಲ್ಸಲ್ಲೆಲ್ಲ ನೋಡಿದೆ. ಆಮೇಲೆ ನಮ್ಮ ಜೊತೆಗೆ ಬಂದಿರೋ ಟೀಮ್ ಆಗಿರ್ಬೋದು ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆಯ ಜನ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬರೀ ಕಾರ್ಸು ಟ್ರಕ್ಸ್ ಬಿಟ್ಟರೆ ಬೇರೆ ಯಾವುದೇ ವೆಹಿಕಲ್ಸ್ ಇಲ್ಲ. ಸೊ ಇಲ್ಲಿ ನೀವು ಪ್ರೈವೇಟಾಗಿ ಬರೋಕ್ಕಾಗಲ್ಲ, ಬಂದರೂ ಬೈಕಲ್ಲಿ ನೀವು ಪರ್ಮಿಟ್ ತೊಗೋಬೇಕು. ಅದಾದಮೇಲೆ ನೀವು ಎಂಟೈರ್ ಸಿಕ್ಕಿಮಲ್ಲಿ ನಿಮ್ಗೆ ಯಾವುದೇ ರೀತಿಯ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇಲ್ಲ.
ಅಂದರೆ ಬಸ್ಸಸ್ ಯಾವುವು ಇಲ್ಲ ನಿಮಗೆ, ನೀವು ಕಂಪಲ್ಸರಿಯಾಗಿ ಸೊ ಟ್ರಾವೆಲ್ಸ್ ಥ್ರೂನೇ ಬರಬೇಕು. ಸೊ ಹಾಗಾಗಿ ನಾವು ಸಿಲ್ಗುರಿ ಅಂತಿದೆ ಒಂದು ಊರು, ಸಿಲ್ಗುರಿ ವೆಸ್ಟ್ ಬೆಂಗಾಲು. ಸೊ ಅಲ್ಲಿಂದ ಇಲ್ಲಿಗೆ 8 ಡೇಸು ಪ್ಯಾಕೇಜಲ್ಲೇ ಬಂದಿದ್ದೀವಿ. ಸೊ ಬೇರೆ ವೆಹಿಕಲ್ಸು ಯಾವುದೂ ಅಲೋ ಇಲ್ಲ, ಹಾಗಾಗಿ ಕಂಪಲ್ಸರಿ ವಿ ಹ್ಯಾವ್ ಟು ಟೇಕ್ ದ ಪ್ಯಾಕೇಜ್. ಸೊ ಅದೊಂದು. ಸೊ ಬಟ್ ಇನ್ನೊಂದು, ನೀವು ಇನ್ನೂ ತುಂಬ ಎಂಜಾಯ್ ಮಾಡ್ಬೇಕಂದ್ರೆ, ಸೊ ಈ ದಾರಿ ವ್ಯೂನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಬೈಕ್ ತೊಗೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಭಾಸ್ಕರ್ ಅಲ್ಲಿ ನೋಡೋದು, ಭಾಸ್ಕರ್ ಕೆಳಗಡೆ ಬಿದ್ದು ಉಳ್ಳಾಡ್ದಿದ್ದಾನೆ. ಭಾಸ್ಕರ್ ಸ್ನೋಲೋ ಭಾಸ್ಕರ್ ಮತ್ತು ವೆಂಕಟೇಶು ಫುಲ್ ಸ್ನೋಯಿಂದ ಆಟ ಆಡ್ತಿದ್ದಾರೆ. ಸೊ ನಿಜ ಹೇಳ್ತೀನಿ, ಇಲ್ಲಿ ತುಂಬಾ ಚಳಿ ಇದೆ, ಇಲ್ಲಿ ಬರೋದಕ್ಕೆ ತುಂಬಾ ಕಷ್ಟ ಆಯಿತು. ದಾರಿ ನೋಡಿದ್ರೆ ತುಂಬ ಚಿಕ್ಕ ದಾರಿಗಳು, ಸೊ ದೊಡ್ಡ ವ್ಯಾಲಿ. ಸೊ ನಿಮ್ಮ ನೋಡಿದವ್ರು ಅನ್ಸ್ಬೋದು ಸೊ ಎಷ್ಟು ಹ್ಯಾಪಿ ಇದೆ ಅಂತ. ಬಟ್ ಇದು ಬರೋಕ್ಕೆ ತುಂಬಾ ಕಷ್ಟ ಆಯ್ತು ನಮಗೆ. ಟೆಂಪ್ರೇಚರು ಮೈನಸ್ ರೇಂಜಲ್ಲಿರುತ್ತೆ. ಸೊ ಈ ಪೇನ್ಸ್ನ ತಡ್ಕೊಳ್ಳೋದು ತುಂಬಾ ಕಷ್ಟ. ಬರೀ ಸ್ನೋ ಇರುತ್ತೆ, ತಲೆ ಗೋಡೆಗೆ ಹೊಡೆದಂಗಿರುತ್ತೆ. ಗೋಡೆಗೆ ಹೋಗಿ ಅಷ್ಟು ಶಿವಿಯರ್ ಹೆಡ್ಡೇಕ್ ಇರುತ್ತೆ. ಏನಾದರೆ ಬಾಯ್ ತುಮಾರ ನಾಮ್ हमारा न्यू फ्रेंड बिकी तू यूर फ्रॉम कोलकाता. कैसा लग रहा है ये 0 देखो? बहुत अच्छा लग रहा है आज का वेदर भी बहुत अच्छा, वेदर भी बहुत अच्छा, बहुत बर्फ है. बहुत बर्फ है. हाँ अच्छा खेल सकते हैं, बहुत एंजॉय हो रहा है. लेकिन इधर आने बहुत मुश्किल है. देखो कितना स्नो है, टेम्परेचर बहुत -, डिग्री में है. हाँ माइनस डिग्री में है. हाँ माइनस डिग्री में इसीलिए तो स्नो इतना ज़्यादा. हाँ ಸೊ ಈಗ ನಮ್ಮ ಜೊತೆ ಇವಾಗ ವೆಂಕಟೇಶ್ ಮತ್ತು ಭಾಸ್ಕರ್ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ವೆಂಕಟೇಶ್ ಹೆಂಗೆ ಅನಿಸ್ತಿದೆ? ಮಸ್ತ್ ಇದೆ ಬ್ರೋ, ಚೆನ್ನಾಗಿದೆ. ಬೇರೆ ನಾನು ಆ್ಯಕ್ಚುಲಿ ಈಸ್ಟ್ ಸಿಕ್ಕಿಮ್ದಾಗ ಹೋದಾಗ ನತುಲಾ ಪಾಸ್ಗೆ ಹೋಗಿದ್ದೆ. ಅಲ್ಲಿ ಸ್ನೋ ಇತ್ತು, ಅಂದ್ರೆ ಇಷ್ಟು ಸ್ನೋ ಇದ್ದಿಲ್ಲ. ಹೌದು. ಇಲ್ಲಿ ಫುಲ್ ಡ್ಯಾನ್ಸ್ ಆಡಕ ಎಲ್ಲ ಬೇಷ್ ಐತೆ, ಅದಕ್ಕೆ 0 ಪಾಯಿಂಟ್ ಅಂತ ಕರೀತಾರೆ. ಇದು ಫುಲ್ ಹೈಟ್ ಇದೆ, ಲಾಸ್ಟ್ ಹೈಟ್. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹೈಟ್ ಅಲ್ಲಿ ಇದೆ ಅಂತ. ಚೇತನ್ ನಮ್ಮ ಗ್ಯಾಂಗ್ ಜೊತೆಗೆ ಡೆಪ್ತ್ ಜಾಸ್ತಿ ಇದೆ ನೋಡು, ಹೋಗುತ್ತೆ. ಗೋಯಿಂಗ್ ಇನ್ಸೈಡ್ ನೋಡಿ, ಸ್ವಲ್ಪ ಡೇಂಜರಸ್ ಕೂಡ ಇದೆ, ಬಹಳ ಡೇಂಜರಸ್. ಕಾಲು ಸಿಕ್ಕಾಬಿಡುತ್ತೆ, ಅಷ್ಟು ಡೇಂಜರಸ್ ಇದೆ. ಟೀಮ್ ಮೇಲೆ ಇದೆ. ಸೊ ನಮ್ಮ ಟೀಮ್ ಜೊತೆ ಸ್ವಲ್ಪ ಫನ್ ಮಾಡಿ ಎಂಜಾಯ್ ಮಾಡೋಣ. ಸೊ ಇಲ್ಲಿ ಲೊಕೇಶನ್ ಅಂತೂ ಸಖತ್ತಾಗಿದೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋ ಅಂದ್ಕೊಂಡೆ, ಇಲ್ಲಿ ತುಂಬ ಗಾಳಿ ಇರೋ ಕಾರಣ ಸೊ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ಮತ್ತೆ ಮೊಬೈಲಲ್ಲೇ ವ್ಲಾಗ್ ಮಾಡ್ತೀನಿ. ಸ್ನೋ ಎಲ್ಲ ಪೌಡ್ರ್ ಇದೆ, ಸ್ನೋ ನೋಡ್ತಿರ್ಬೋದು. నతులా పాస్ చాలా ఐస్ ఉంది ఇక్కడ, ಆಲ್ರೆಡಿ ತುಂಬಾ ಹ್ಯಾಪಿ ಆಯಿತು. ಅದೇ ಥರ ಕಾಲಲ್ಲೆಲ್ಲ ಶೂವಲ್ಲೆಲ್ಲ ಸ್ನೋ ಹೊಡಿದೆ, ಕಾಲೆಲ್ಲ ಗಟ್ಟಿಯಾಗಿದೆ. ಮೈ ಗಾಡ್, ನಿಜ ಇಂಥ ಪ್ಲೇಸ್ನ ಮಾತ್ರ ನಿಮ್ಮ ಲೈಫಲ್ಲಿ ಮಿಸ್ ಮಾಡ್ಕೋಬೇಡಿ. ಸೊ ಎಷ್ಟು ಹೆವೆನ್, ಇಟ್ಸ್ ಲೈಕ್ ಎ ಹೆವೆನ್ ಅಂತಲೇ ಹೇಳ್ಬೋದು. ಬಾ ಕಾಲು ನಡೆಯೋಕೆ ಆಗ್ತಿಲ್ಲ, ಅಷ್ಟು ಚಳಿ ಇದೆ ಇಲ್ಲಿ. ಇನ್ನು ಅಲ್ಲಿವರೆಗೆ ದೊಡ್ಡ ಗುಡ್ಡಗಳು. ಸೊ ಎಷ್ಟೊಂದು ಕಾರು ನೋಡಿ. ಸೊ ಅಬ್ಸರ್ವ್ ಮಾಡಿ, ಎಲ್ಲೋ ಬೋರ್ಡೆ ಅಂದರೆ ಎಲ್ಲ ಟ್ರಾವೆಲ್ಸ್ ಥ್ರೂನೇ ಬಂದಿರೋದು. ಸೊ ಅಲ್ಲೇನೋ ಅಂಗಡಿಗಳಿದ್ದಾವೆ. ಸೊ ಏನಾದರೂ ತಿನ್ನಬೇಕು. ಏನಂದರೆ ಸೊ ನಮ್ಮ ಕನ್ನಡದವರು ಸೊ 0 ಪಾಯಿಂಟ್ ಸಿಕ್ಕಿದ್ದಾರೆ. ಹಾಂ, ಬಳ್ಳಾರಿ. ನೀವು ಬ್ಯಾಂಗ್ಳೂರು. ಸೊ ಬ್ಯಾಂಗ್ಳೂರು ಅಂತ ಅವ್ರದ್ದು. ಸರ್ ನಿಮ್ಮ ಹೆಸರು? ಸುಹೇಲ್ ಅಂತ. ಎಷ್ಟು ಡೇಸ್ ಆಯ್ತು ಸರ್ ಬಂದು? ಎಷ್ಟು ಡೇಸ್ ಆಯ್ತು ಬಂದು ಸಿಕ್ಕಿಮ್ ಬಂದು? 4 ಡೇಸ್ ಆಯಿತು. ಹೆಂಗಿದೆ ಸಿಕ್ಕಿಮು? ಬಹುತ್ ಸೂಪರ್ ಆಗಿದೆ ಅಲ್ವಾ? ಹಾಂ, ಬಟ್ ಏನಂದ್ರೆ ಫುಲ್ ಚಳಿ ಇದೆ ಸರ್, ಜಾಸ್ತಿ ಚಳಿ. ಇಲ್ಲಿ ಜಾಸ್ತಿ ಇದೆ. ಹಾಂ, ಇಲ್ಲಿ ಕಡಿಮೆ ಇದೆ. ಇದೆಲ್ಲ ಮೈನಸ್ ರೇಂಜಲ್ಲಿದೆ. ಇವತ್ತು 3-4 ಡಿಗ್ರೀಸ್ ಇದೆ. ಹೌದಾ ಸರ್? ಹಾಂ. ಸೊ ಈಗ ಕಾಫಿ ಕೊಡೋಣ. ಕಾಫಿ ಗೀತಾ ಮ್ಯಾಮ್? ಹಾಂ, 20 ಇದೆ ಕಾಫಿ ಇದೆ. ಸೊ 20 ರೂಪೀಸ್ ಒಂದು ಕಾಫಿ. ಸೊ ಕಾಫಿ ಕರೋ ಆತೆ ಇದೆ. ಸೊ ಹೇಗಿದೆ ನೋಡಿ ವ್ಯೂ. ಸೊ ಲೈನಿಗೆ ಫುಲ್ ಶಾಪ್ಸ್ ಇದ್ದಾವೆ. ಈಗಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಇದೆ. ಸೊ ಆ ಫ್ಲಾಗ್ ಹತ್ರ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಶಾಪ್ಸ್ ಇದ್ದಾವೆ, ಲೈನಿಗೆ ಶಾಪ್ಸ್ ಇದೆ. ನಿಮ್ಗೆ ಏನು ಬೇಕೆಲ್ಲ ಸಿಗುತ್ತೆ. ಮ್ಯಾಗಿ ಬೇಕಾ, ಸೊ ವೈನ್ ಬೇಕಾ, ಬಿಯರ್ ಬೇಕಾ, ಸೊ ಅಲ್ಲಿ ನೋಡ್ತಾ ಇರ್ಬೋದು. ಸೊ ವೈನು, ಬಿಯರು, ಚಾಕ್ಲೇಟ್ಸ್ सब मिलेगा. आते खाने के आते. ओके, ये ना ये कितना में प्लेट है? हाँ, आतेगा. ओ फ्लाग ने फोटो लेको आएगा. ಈ ಗಾಡಿಗಳೆಲ್ಲ ಸೊ ಪ್ರೈವೇಟ್ ಟ್ಯಾಕ್ಸೀಸು. ಸೊ ಹಿಂದ್ಗಡೆ ನೋಡಿ ಸ್ನೋ ಎಲ್ಲ ಹೆಂಗೆ
ರಾಕ್ಸ್ ಮೇಲೆಲ್ಲ ಎನ್ವಿಲಾಪ್ ಆಗಿದೆ ಅಂತ. ಎನ್ವಿಲಾಪ್ ಅಂದರೆ ಸೊ ಅದ್ರ ಮೇಲೆ ಕವರ್ ಆಗಿದೆ ಅಂತ. ಸೊ ಒಳ್ಳೆ ವ್ಯೂ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ನದಿ ಹರಿತಾ ಇದೆ. ಸೊ ತುಂಬಾ ಸೂಪರಾಗಿದೆ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಬಟ್ ಈ ಥರ ಪ್ಲೇಸಸ್ ಬರಬೇಕಾದ್ರೆ ತುಂಬಾ ಪ್ರಿಕಾಷನ್ಸ್ ತೊಗೋಬೇಕು. ಸೊ 2 ಜಾಕೆಟ್ ಅಂತೂ ಕಂಪಲ್ಸರಿ ವೇರ್ ಮಾಡಲೇಬೇಕು. ಸೊ ಈಗ ಅಲ್ಲಿ ನದಿ ಹತ್ರ ಹೋಗೋಣ. ಇದು ತುಂಬ ಗಾಳಿದೆ ನೋಡಿ, ಸೊ ಹಾಗಾಗಿ ಕ್ಯಾಮ್ರಾ ಯೂಸ್ ಆಗೋಲ್ಲ. ಮೈಕು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ, ಕ್ಯಾಮ್ರಾ ಮೈಕು. ಸೊ ಹಾಗಾಗಿ ಫೋನಿಂದನೇ 4 ಡೇಸ್ ಅದು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಓ ಇದ್ರ ಮೇಲೆ ನಡೀತಿದ್ರೆ ಒಂಥರ ಮಜಾ ಸ್ನೋ ಮೇಲೆ. ನೋಡಿ ನಾವು ಬಳ್ಳಾರಿಯಲ್ಲಿ ಸೊ 35 to 40 ಡಿಗ್ರಿ ಟೆಂಪ್ರೇಚರ್ ಇದ್ದವರು ಈಗ ಒಂದೇ ಸಲ -5, -6, -8 ಟೆಂಪ್ರೇಚರ್ ಇರೋಕಂದರೆ ತುಂಬಾ ಕಷ್ಟ. ಬಟ್ ನಾನು ಟ್ರಾವೆಲಿಂಗ್ ಅಭ್ಯಾಸ ಇರೋದ್ರಿಂದ ಆರಾಮಾಗಿ ಅಡ್ಜಸ್ಟ್ ಆಗಿದ್ದೀನಿ. ಎಲ್ಲಿ ನೋಡಿದ್ರು ಸ್ನೋನೇ. ಇಲ್ಲೇ ಇರ್ಬೇಕನ್ನಿಸ್ತಿದೆ ಇವತ್ತು, ಅಷ್ಟು ಚೆನ್ನಾಗಿದೆ ಇದು ಪ್ಲೇಸು. ಸೊ ನೋಡಿ ಹೆಂಗಿದೆ, ವಾಹ್ ಇನ್ಕ್ರೆಡಬಲ್. ಬ್ಲಾಗರ್ನ ಮೀಟ್ ಆಗಿದ್ದೀನಿ. ಅವ್ರ ಸರ್ ಹೈ ಸರ್. ಮ್ಯಾಮ್ ಯು ಆರ್ ಫ್ರಮ್ Tamil Nadu. Tamil Nadu. You are from sir, Tamil Nadu. You both are Tamil Nadu. You came by bike? Yeah. Oh, so how many days happened, ma'am? When did you back to Gangtok? We came Gangtok for 5 days back. 5 days back. Oh, so far where we have visited? East Sikkim and we have East Sikkim, Nathla Pass. Nathla Nathla Pass Pass, and Suluk and Suluk. those areas. Huh? Now today this area. This area. Oh, after that, Gurudmar Lake. Urudon. It's awesome, but temperature will be very less, ma'am. Yeah. -9, -10. Yeah. So there will be a breathing problem. So we should be careful. Yeah. We yesterday we visited that Gurdungar Lake. Okay. Yeah, ma'am. Yeah. Nice to meet you. Nice to meet Yeah. you too. ಯಾ ಥ್ಯಾಂಕ್ ಯು ಮ್ಯಾಮ್. Thank ಥ್ಯಾಂಕ್ you. ಯು. ಸೊ ತಮಿಳ್ನಾಡಂತೆ. ಸೊ ಮೀಟ್ ಆದ್ವಿ ಈಗ, ಚೆನ್ನಾಗಿತ್ತು ಟ್ರಾವೆಲಿಂಗಲ್ಲಿ. ಸೊ ಹೊಸ ಜನರೆಲ್ಲ ಮೀಟ್ ಆಗ್ತಾಯಿದ್ದೀನಿ. ಎಷ್ಟು ಕಲಿತಾ ಇದ್ದೀನಿ ಅಂದರೆ ಸೊ ಹೇಳೋಕ್ಕಾಗ್ತಾಯಿಲ್ಲ. ಅಷ್ಟು ನಾಲೆಜ್, ಅಷ್ಟು ವಿಸ್ಡಮ್ ಜಾಸ್ತಿ ಆಗ್ತಿದೆ. ಸೊ ಲೈಫು ನೆಕ್ಸ್ಟ್ ಲೆವೆಲ್ನ ಡಿಮ್ಯಾಂಡ್ ಮಾಡ್ತಾಯಿದೆ. ಚೆನ್ನಾಗಿದೆ. ಹಾಂ ಚೆನ್ನಾಗಿ ಹಾಂ ಮೇರಾ ಹಾಂ ಥ್ಯಾಂಕ್ ಯು. ಸೊ ಇದು ಚೆನ್ನ ಅಂದರೆ ಬಟಾಣಿ. ಸೊ ಇಲ್ಲಿ ಫೇಮಸ್ ಇಲ್ಲಿ. ಸೊ ಹಾಗಾಗಿ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಮ್ಯಾಮ್ ಸ್ಪೂನೇ ಮ್ಯಾಮ್, ಸ್ಪೂನ್ ಮೇಡಮ್. ಸೊ ಇದೇ ಚೆನ್ನ ಅಂತ, ತುಂಬ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ಈ ಥರ ಪ್ಲೇಸಲ್ಲಿ ಬಟಾಣಿ ಭಾಳ ಒಳ್ಳೆಯದು. ಯಾಕಂದರೆ ಹೀಟ್ ಆಗಿರೋದ್ರಿಂದ ಸೊ ಟೆಂಪ್ರೇಚರ್ ಬಾಡಿಲಿ ರೈಸ್ ಮಾಡುತ್ತೆ. ಎಂಜಾಯ್ ಮಾಡಿದ್ವಿ ಇಲ್ಲಿ ಇವತ್ತೆಲ್ಲರೂ. ಸೊ ಒಂದು ಗ್ರೂಪ್ ಸಹ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಸೊ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಟೀ ಆಯಿತು, ಸ್ನ್ಯಾಕ್ಸ್ ಆಯಿತು, ಎಲ್ಲ ಚೆನ್ನಾಗಿತ್ತು. ಬಟ್ ಏನು ಪ್ರಾಬ್ಲಮ್ ಅಂದರೆ ಟೆಂಪ್ರೇಚರ್ ಒಂದೇ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಇದೆ. ಸೊ ಈಗ ತಾನೇ ಒಂದು ಡಿಫ್ರೆಂಟ್ ಆದ ಪ್ಲೇಸ್ ಬಂದಿದ್ವಿ. ಸೊ ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಾ, ಸೊ ಇದೊಂದು ವ್ಯಾಲಿ ಅಂತೆ. ವ್ಯಾಲಿ ಅಂದರೆ ಅದರ ಹೆಸರು ಬಂದು ಯುಮ್ತಂಗ್ ವ್ಯಾಲಿ ಅಂತ. ಸೊ ಸ್ನೋ ಏನಿಲ್ಲ, ಸ್ವಲ್ಪ ಸ್ನೋ ಇದೆ. ಸೊ ಅಲ್ಲೇನು ಗಿಡಗಳೆಲ್ಲ ಕಾಣ್ತಿದ್ದಾವಲ್ಲ, ಸೊ ದೊಡ್ಡ ಮರಗಳು. ಸೊ ಅಲ್ಲೆಲ್ಲ ಫ್ಲವರ್ಸ್ ಬಿಡುತ್ತಂತೆ. ಬಟ್ ಈ ಟೈಮಲ್ಲಿ ಇರಲ್ಲ, ಅದು ಏಪ್ರಿಲ್ ಮಾರ್ಚಲ್ಲಿ ಇರುತ್ತಂತೆ. ಸೊ ವ್ಯೂ ಪಾಯಿಂಟಲ್ಲಿ ಚೆನ್ನಾಗಿದೆ ಇಲ್ಲಿ. ಸೊ ಹಾಗಾಗಿ ಬಂದಿದ್ದೀವಿ. ಜಸ್ಟ್ ಏನೋ ಬರೀ ರಾಕ್ಸ್ ಎಲ್ಲ ಇದೆ, ಕಲ್ಲುಗಳಿದ್ದಾವೆ. ಸೊ ಸ್ವಲ್ಪ ಮರಗಳಿದೆ ಅಷ್ಟೇ ವ್ಯೂ ಪಾಯಿಂಟು. ಸೊ ಇಲ್ಲಿ ಟೇಬಲ್ಸ್ ಎಲ್ಲ ಇದ್ದಾವೆ. ಸೊ ಇನ್ನು 300 ಸಾಲ ಎಲ್ಲ ಇದೆ ಟೇಬಲ್ಸ್. ಒಂದು 8 ರಿಂದ 10 ಟೇಬಲ್ಸ್ ಇದ್ದಾವೆ. ಸೊ ಯಮ್ತಂಗ್ ವ್ಯಾಲಿ ವ್ಯೂ ಪಾಯಿಂಟ್ನ ನೋಡಿ ಎಂಜಾಯ್ ಮಾಡೋದಕ್ಕೆ ಸೊ ಆ ಥರ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಅಬ್ಸಲ್ಯೂಟ್ ಸೆರೆನಿಟಿ. ಸೊ ಕೂತ್ಕೊಂಡು ಸೊ ವ್ಯೂ ಎಂಜಾಯ್ ಮಾಡ್ತಿದ್ದಾರೆ, ಆ ಮಜಾನೇ ಬೇರೆ. ಒಳ್ಳೆ ವೆದರ್ ಬೇರೆ. ಸೊ ಅದು ತುಂಬಾ ಗಿಡಗಳಿದ್ದಾವೆ, ಮೇಲೆ ಮೌಂಟೇನು ಚೆನ್ನಾಗಿದೆ ನೋಡೋದಕ್ಕೆ. ನಮಗಂತೂ ಈ ಪ್ಲೇಸ್ ಬಿಟ್ಟು ಓಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಕೂತ್ಕೊಂಡು ಸೊ ಇಂಟ್ರಾಸ್ಪೆಕ್ಷನ್ ಮಾಡೋದಕ್ಕೆ, ಅಂದರೆ ಆಲೋಚನೆ ಮಾಡೋದಕ್ಕೆ ಸೊ ತುಂಬಾ ಬೆಸ್ಟ್ ಪ್ಲೇಸ್ ಇದು. ಯಾವಾಗಾದ್ರೂ ಬೇಜಾರಾದಾಗೆ ಈ ಥರ ಬಂದುಬಿಟ್ರೆ ಸಖತ್ತಿರುತ್ತೆ ನೋಡಿ. ಸೊ ಫೈನಲಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈಗ ಹೊರಡೋ ಟೈಮು. ಸೊ ಎಲ್ಲರೂ ರೆಡಿ ಆಗಿದ್ದಾರೆ. ಹಾಯ್. ಅಲ್ಲಿ
ಅಲ್ಲಿ ವ್ಯಾನ್ ಇದೆ ಅಲ್ಲಿ, ಹಾಗಾಗಿ ಸೊ ಹೊರಡ್ಬೇಕೀಗ. ಟೈಮ್ ಬಂದು 12:30 ಆಗ್ತಾಯಿದೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.